ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ 3 ಕಾನ್ಸನೆಂಟ್ಸ್ ಒಟ್ಟಿಗೆ ಬರುತ್ತೆ. 3 ಕಾನ್ಸನೆಂಟ್ ಆದಮೇಲೆ ಒಂದು ವವೆಲ್ ಹಾಕ್ಕೊಂಡು ಬರುವಂಥ ವರ್ಡ್ಸು ತುಂಬ ಇದ್ದಾವೆ. ಉದಾಹರಣೆಗೆ SCR ಒಟ್ಟಿಗೆ ಬರುತ್ತೆ. ಸೊ SCR ಬಂದಾಗ ನಾವು ಏನು ಹೇಳ್ತೀವಿ, ಸ್ಕ್ರ ಅಂತ ಹೇಳ್ತೀವಿ. ಅದಕ್ಕೆ AEIOU ಸೇರಿಸಿದಾಗ, ಅಂದರೆ AEIOU ಈ ಶಬ್ದಗಳು ಸೇರಿಸಿದಾಗ ಸ್ಕ್ರಾ ಅಂತ ಬರುತ್ತೆ. ಉದಾಹರಣೆಗೆ ನೋಡಿ, ಸ್ಕ್ರ್ಯಾಪ್, ಸ್ಕ್ರೈಬ್. ಆಮೇಲೆ ಸ್ಪ್ಲ್ಯಾಶ್, ಸ್ಪ್ಲೆಂಡ್. ಲೈಕ್ SPL, ಸ್ಪ್ಲ್ಯಾಶ್, ಸ್ಪ್ಲೆಂಡ್. STR ಅಲ್ಲಿ ಏನು ಬರುತ್ತೆ, ಸ್ಟ್ರಾಂಗ್, ಸ್ಟ್ರಿಪ್. ಏನು ಬರುತ್ತೆ, ಸ್ಟ್ರಾಂಗ್, ಸ್ಟ್ರಿಪ್. ಓಕೆ. ಆಮೇಲೆ SPR ಅಲ್ಲಿ ಏನು ಬರುತ್ತೆ, SPR ಅಲ್ಲಿ ಏನು ಬರುತ್ತೆ, ಉದಾಹರಣೆಗೆ ಸ್ಪ್ರೈಟ್, ಸ್ಪ್ರೇ, ಸ್ಪ್ರೈಟ್, ಸ್ಪ್ರೇ. ಆಮೇಲೆ THR ಅಲ್ಲಿ ನಿಮಗೆ 2 ಸೌಂಡ್ ಬರೋದು, ಥ ಮತ್ತು ರ ಸೌಂಡ್ ಬರುತ್ತೆ. 3 ಅಕ್ಷರ ಇರೋದ್ರಿಂದ ಅದಕ್ಕೆ ನಾವು 3 ಕಾನ್ಸನೆಂಟ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ. ಥ್ರ್ಯಾಶ್, ಥ್ರೆಶ್. ಆಮೇಲೆ SHR ಅಲ್ಲಿ ಜಾಸ್ತಿ ಪದಗಳಿಲ್ಲ, ಆದರೂ ಗೊತ್ತಿರಬೇಕು ಕೆಲವು ಪದಗಳು. ಶ್ರಿಂಕ್, ಸ್ಟ್ರ್ಯಾಂಕ್. ಶ್ರಿಂಕ್, ಸ್ಟ್ರ್ಯಾಂಕ್, ಸ್ಟ್ರಂಕ್, ಸ್ಟ್ರಾಫ್, ಸ್ಟ್ರಗ್, ಇಷ್ಟೇ ಬರೋದು ಕೆಲವು. ಆಮೇಲೆ SPH ಇವೆಲ್ಲ ಏನಿದೆ ನಾನು ಹೇಳಿದ್ನಲ್ಲ, ಇದೆಲ್ಲ ಜಾಸ್ತಿ ಯೂಸ್ ಆಗೋದಿಲ್ಲ, ಅಂದರೆ ಜಾಸ್ತಿ ಪದಗಳಿಲ್ಲ ಇದರಲ್ಲಿ. SPH ಅಲ್ಲಿ ಬರೋದು ನಿಮಗೆ ಸ್ಪಿಯರ್, ಸ್ಪೆರಿಕ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಬರುತ್ತೆ. SCH ಇದರಲ್ಲಿ ಸ್ಕೂಲ್, ಸ್ಕೆಡ್ಯೂಲ್, ಶೆಡ್ಯೂಲ್ ಬರುತ್ತೆ. ಆಮೇಲೆ CHL ಅಲ್ಲಿ ಕ್ಲೋರಿನ್, ಕ್ಲೋರೋಫಾರ್ಮ್ ಈ ಥರ ಪದಗಳು ಬರುತ್ತೆ. CHR ಕ್ರೋಮ್. SQU ಬಂದಾಗ ನಾವು ಸ್ಕ್ವಾ ಅಂತ ಹೇಳಬೇಕು. ಸ್ಕ್ವೇರ್ ಅಂತ ಹೇಳ್ತೀವಲ್ಲ ಅದು. ಓಕೆ. ಈಗ ಇದನ್ನು ನಾವು ಹೇಳಿದ್ನಲ್ಲ, ಒಂದೊಂದೇ ಅಕ್ಷರಗಳನ್ನು ಕನ್ನಡದಲ್ಲಿ ಹಾಕಿದಾಗ ಏನು ಬರುತ್ತೆ ನೋಡಿ. STRಗೇನು ಸ್ಟ್ರ, SCRಗೇನು ಸಕರ, ಸಪಲ್, ಸ್ಟ್ರ್, ಸ್ಪ್ರ್. ಇದು ಸಪರ್. ಆಮೇಲೆ ಇದು THRಗೆ ಥ, ರ, ಶ್ರ. ಓಕೆ. ಸೊ ಇದನ್ನು ನಾವು ಒತ್ತಕ್ಷರ, ಕನ್ನಡದಲ್ಲಿ ಒತ್ತಕ್ಷರ ಒಂದ್ರ ಕೆಳಗೆ ಒಂದು ಹಾಕ್ತೀವಿ, ಇಂಗ್ಲೀಷಲ್ಲಿ ಪಕ್ಕದಲ್ಲಿ ಹಾಕ್ತೀವಿ. ಎಲ್ಲ ಲೆಟರ್ಸು ಒಂದ್ರ ಕೆಳಗೆ ಇಂಗ್ಲೀಷಲ್ಲಿ ಹಾಕದೇ ಇರೋ ಕಾರಣ ನಾವು ಕನ್ನಡದಲ್ಲಿ ಹಾಗೆ ಅದನ್ನು ಕಲಿಬೇಕು. ಸ, ಕ, ರ ಏನಾಗುತ್ತೆ, ಸ್ಕ್ರ. ಸ, ಪ, ಲ್, ಸ್ಪ್ಲ. ಸ, ಟ, ರ, ಸ್ಟ್ರ. ಸ, ಪ, ರ, ಸ್ಪ್ರ. ಥ್ರ, ಶ್ರ. ಓಕೆ. ಹಾಗೆ ಇದು ಅಷ್ಟೇ. ಇದನ್ನು ನಾವು ನೋಡಿದಾಗ ಏನಾಗುತ್ತೆ, ಇದರ ಉಚ್ಚಾರಣೆಯೂ ಏನು ಬರುತ್ತೆ, ಸ್ವ. ಇದು ಸ್ಕ. ಇದು ಕ್ಲ. ಇದು ಕ್ರ. ಇದು ಸ್ಕ್ವ. ಓಕೆ. ಸೊ ಇದರಲ್ಲಿ ಆಲ್ರೆಡಿ ನಾವು ಕೆಲವು ವರ್ಡ್ಸನ್ನೆಲ್ಲ ನೋಡಿದ್ದೀವಿ, ರೈಟ್? ಓಕೆ. ಸೊ ಇದನ್ನು ಕಾಗುಣಿತ ಅದೇ ಥರ ಈಗ ನಾವು ಫಸ್ಟಿಂದ ಏನು ಹೇಳ್ಕೊಬಂದ್ವಿ, ಆ್ಯಬ್, ಆ್ಯಕ್, ಆ್ಯಡ್, ಅಥವಾ AEIOU, ಅಥವಾ ಬ್ಯಾಬೆ, ಬಿ, ಬಾ, ಬ, ಲ್ಯಾಲೆ, ಲಿ, ಲಾಲ, ಇದೆಲ್ಲ ಹೆಂಗೆ ಹೇಳಿದ್ವಿ ಅದೇ ಥರನೂ ಇದನ್ನು ಹೇಳಬೇಕು. ಓಕೆ. ಅಥವಾ ಇದನ್ನು ಹೇಳಿದ್ವಲ್ಲ, ಯಾವುದು, CCV, ಬ್ಲ್ಯಾಬ್, ಬ್ಲೇ, ಬ್ಲಿ, ಬ್ಲಾಬ್, ಬ್ಲ. ಬ್ಲ್ಯಾಬ್, ಬ್ಲೇ, ಬ್ಲಿ, ಬ್ಲಾಬ್, ಬ್ಲ. ಕ್ಲಾಕ್, ಲೈ, ಕ್ಲಿಕ್, ಲಾಕ್, ಕ್ಲ. ಅದೇ ಥರ ಇದನ್ನೇನು ಮಾಡಬೇಕು, ಸ್ಕ್ರ್ಯಾಸ್, ಕ್ರೇ, ಸ್ಕ್ರೀ, ಸ್ಕ್ರಾಸ್, ಕ್ರ. ಸ್ಕ್ರ್ಯಾಸ್, ಕ್ರೇ, ಸ್ಕ್ರೀ, ಸ್ಕ್ರಾಸ್, ಕ್ರ. ಓಕೆ. ನೆಕ್ಸ್ಟು ಆಮೇಲೆ ಸ್ಪ್ಲಾಸ್, ಪ್ಲೇಸ್, ಪ್ಲೀಸ್, ಪ್ಲಾಸ್, ಪ್ಲ. ಏನು, ಸ್ಪ್ಲಾಸ್, ಪ್ಲೇಸ್, ಪ್ಲೀಸ್, ಪ್ಲಾಸ್, ಪ್ಲ. ಇದು ಸ್ಟ್ರಾಸ್ಟ್ರೇ, ಸ್ಟ್ರೀ, ಸ್ಟ್ರಾಸ್ಟ್ರ. ಸ್ಟ್ರಾಸ್ಟ್ರೇ, ಸ್ಟ್ರೀ, ಸ್ಟ್ರಾಸ್ಟ್ರ. ಓಕೆ. ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಕರೆಕ್ಟಾಗಿ. ಆ ಪಾಠ ಮುಗಿದ ತಕ್ಷಣ ಮಾರನೇ ದಿನಕ್ಕೆ ಇವೆಲ್ಲ ಗೊತ್ತು ಸರ್, ಮುಂದೆ ಹೋಗಿ ಅಂತ ಹೇಳೋ ಆಗಿರಬೇಕು. ಮತ್ತೊಂದು ಸಲ ನನಗದು ನಿಮಗೆ ಸಮಸ್ಯೆ ಆಗಬಾರ್ದು. ಓಕೆನಾ? ಆದರೂ ನಾನು ಒಂದು 10 ನಿಮಿಷ ಅದನ್ನು ರಿವಿಷನ್ ಮಾಡ್ತೀನಿ. ಸ್ಟ್ರಾಸ್ಟ್ರೇ, ಸ್ಟ್ರೀ, ಸ್ಟ್ರಾಸ್ಟ್ರ. ಆಮೇಲೆ ಸ್ಪ್ರಾಸ್ಪ್ರೇ, ಸ್ಪ್ರೀ, ಸ್ಪ್ರಾಸ್ಪ್ರ. ಓಕೆ. ಸ್ಪ್ರಾಸ್ಪ್ರೇ, ಸ್ಟ್ರೀ, ಸ್ಪ್ರಾಸ್ಪ್ರ. ಆಮೇಲೆ ತ್ರಾತ್ರೆ, ತ್ರೀ, ತ್ರೋತ್ರ. ತ್ರಾತ್ರೆ, ತ್ರೀ, ತ್ರೋತ್ರ. ನೆಕ್ಸ್ಟ್ ಬಂದರು ಸ್ಟ್ರಾಸ್ಟ್ರೇ, ಸ್ಟ್ರೀ, ಸ್ಟ್ರಾಸ್ಟ್ರ. ಏನು, ಶ್ರಾ, ಶ್ರೇ, ಶ್ರೀ, ಶ್ರಾ, ಶ್ರ. ಓಕೆ. ಈಗ ನಾವು ಇದನ್ನು ವರ್ಡ್ಸ್ ಮಾಡಬೇಕಾದ್ರೆ ವರ್ಡ್ಸ್ ಏನು ಸೇಮ್ ಇದೇ ಇರುತ್ತೆ. ಒಂದು ಅಕ್ಷರ ಹಾಕಿದ ತಕ್ಷಣ ಅದು ವರ್ಡ್ಸ್ ಆಗಿಬಿಡುತ್ತೆ. ಓಕೆ. ಸೊ ಇದಕ್ಕೆ ಇದೇನು ಅದೇ ಬರ್ತಾ ಇದೆಯಲ್ವಾ,
ಇದರಲ್ಲಿ ಒಂದು ಅಕ್ಷರ ಹಾಕಿದ ತಕ್ಷಣ ಒಂದು ಪದನೇ ಆಗುತ್ತೆ. ಯಾವುದು? ಇಲ್ಲಿ ಸ್ಕ್ರ್ಯಾಪ್, ಪಿ, ಸ್ಕ್ರ್ಯಾಪ್. ಸ್ಕ್ರೇ, ಸ್ಕ್ರೀ, ಸ್ಕ್ರಾ, ಸ್ಕ್ರ ನಿಮಗೆ ಗೊತ್ತಿದ್ದರೆ ಒಂದು ಅಕ್ಷರ ಬಂದ ತಕ್ಷಣ ಅದೆಷ್ಟೊತ್ತು ಹೇಳಲಿಕ್ಕೆ ಅಲ್ವಾ, ಅದು ಸುಲಭ ಆಗುತ್ತೆ. ಸೊ ಈಗೇನಾಗುತ್ತೆ? ಸ್ಕ್ರ್ಯಾಪ್, ಸ್ಕ್ರಪ್, ಸ್ಕ್ರಿಪ್ಟ್, ಸ್ಕ್ರಾಲ್, ಸ್ಕ್ರಬ್. ಸ್ಪ್ಲಾಶ್, ಸ್ಪ್ಲೆನ್, ಸ್ಪ್ಲಿಟ್, ಸ್ಪ್ಲಾಟ್, ಸ್ಪ್ಲನ್. ಸ್ಟ್ರ್ಯಾಪ್, ಸ್ಟ್ರೆಪ್, ಸ್ಟ್ರಿಪ್, ಸ್ಟ್ರಾಂಗ್, ಸ್ಟ್ರಕ್. ಸ್ಪ್ರಾಟ್, ಸ್ಪ್ರೆಟ್, ಸ್ಪ್ರಿಂಟ್, ಸ್ಪ್ರಾಟ್, ಸ್ಪ್ರನ್. ಥ್ರ್ಯಾಶ್, ಥ್ರೆಶ್, ಥ್ರಿಲ್, ಥ್ರಾಟ್, ಥ್ರಸ್ಟ್. ಶ್ರ್ಯಾಂಕ್, ಶ್ರೆಕ್, ಶ್ರಿಂಕ್, ಶ್ರಾಫ್, ಶ್ರಂಕ್. ಓಕೆ, ಸೊ ಇದನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ. ಈಗ ನೆಕ್ಸ್ಟು ನಾನು ಡಿಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ ನಿಮಗೆ. ಓಕೆ, ನೆಕ್ಸ್ಟು ಅದರಲ್ಲಿ ಉಳಿದಿರೋದು ಯಾವುದು? ಇನ್ನು ಎಸ್ ಪಿ ಎಚ್ ಇದೆ. ಓಕೆ, ಸೊ ಎಸ್ ಸಿ ಎಚ್ ಇದೆ. ಎಸ್ ಸಿ ಎಚ್ ಬಂದಾಗ ನಮಗೆ ಎರಡು ಸೌಂಡ್ ಬರುತ್ತೆ. ಓಕೆ, ಒಂದು ಜಾಸ್ತಿ ಬರೋದಿಲ್ಲ, ಸ್ಕ ಅಂತಲೇ ಬರೋದು. ಇನ್ನೊಂದು ಇದನ್ನು ಶ ಅಂತಲೂ ಹೇಳ್ಬೋದು, ಕೆಲವು ಕಡೆ ಶ ಅಂತ ಯೂಸ್ ಮಾಡ್ತೀವಿ, ಶ. ಓಕೆ, ಸೊ ಇಲ್ಲಿ ನೋಡಿ, ಶೆಡ್ಯೂಲ್ ಅಥವಾ ಸ್ಕೆಡ್ಯೂಲ್. ಸ್ಕೂಲು ಎಲ್ರಿಗೂ ಗೊತ್ತು. ಆ ಸ್ಕೂಲ್ ಗೊತ್ತಿರೋ ಪದ ಗೊತ್ತಿಲ್ಲದಿರೋರು ಯಾರೂ ಇಲ್ಲ. ಸ್ಕೂಲ್ಗೆ ನೀವು ಅನ್ಕೋಬೋದು ಎಸ್ ಕೆ ಹಾಕ್ಬೋದಲ್ವಾ, ಎಸ್ ಕೆ ಈ ಥರ ಸ್ಕೂಲ್ ಹಾಕ್ಬೋದಲ್ವಾ. ಇದು ರಾಂಗ್, ಇದು ಹಾಕ್ಬೋದು, ಬಟ್ ಇದು ರಾಂಗ್. ಇದು ಮುಂಚೆಯಿಂದನೂ ಹಾಗೇ ಬಂದಿರೋದ್ರಿಂದ ಅದನ್ನು ಹಾಗೆ ನಾವು ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದು ಎಸ್ ಸಿ ಎಚ್, ಎಲ್ಲ ಎಸ್ ಸಿ ಎಚ್ ಇದೆ ನೋಡಿ. ಆಮೇಲೆ ನಾನು ಹೇಳಿದ್ನಲ್ಲ, ಎಸ್ ಸಿ ಎಚಲ್ಲಿ ಜಾಸ್ತಿ ಪದಗಳಿಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಇರೋ ಪದಗಳು ಇವೇನೆ. ಓಕೆ, ಸ್ಕೀಮ್ಸ್. ಓಕೆ, ಸೊ ಇಲ್ಲಿ ನೋಡಿ, ಸ್ಕೂಲ್ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತು. ಇದು ಸ್ಕೆಡ್ಯೂಲ್ ಹೇಳ್ಬೋದು ಅಥವಾ ಶೆಡ್ಯೂಲ್, ಎರಡು ಥರನೂ ಹೇಳ್ಬೋದು. ಸ್ಕೆಡ್ಯೂಲ್ ಅಂದ್ರೇನು? ವೇಳಾಪಟ್ಟಿ ಅಲ್ವಾ. ನಾವು ಏನು ಸ್ಕೆಡ್ಯೂಲ್ ಮಾಡ್ಕೊಂಡಿರ್ತೀವಿ, ವೇಳಾಪಟ್ಟಿ ಅಥವಾ ವೇಳೆಯಲ್ಲಿ ಏನಾದರೂ ನಿಗದಿಪಡಿಸಿರುವಂಥದ್ದು. ಓಕೆ, ಸೊ ಸ್ಕೆಡ್ಯೂಲ್ ಆರ್ ಶೆಡ್ಯೂಲ್ ಎರಡೂ ಹೇಳ್ಬೋದು. ಇದು ಸ್ಕಾಲರ್, ಆಲ್ಮೋಸ್ಟ್ ಸ್ಕಾಲರ್ ಸ್ಟೂಡೆಂಟ್ಸ್ ಆಗಿರೋ ನಿಮಗೆಲ್ರಿಗೂ ಗೊತ್ತಿರೋದು. ಸ್ಕಾಲರ್ಶಿಪ್ ಕೇಳಿರ್ತೀರ, ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್. ಸೊ ಸ್ಕಾಲರ್, ಅದಕ್ಕೆ ಶಿಪ್ ಹಾಕಿದರೆ ಸ್ಕಾಲರ್ಶಿಪ್, ಶಿಪ್ ಹಾಕಿದರೆ ಫ್ರೆಂಡ್ಶಿಪ್. ಓಕೆ, ಆ ಥರ ಸ್ಕಾಲರ್ ಅದಕ್ಕೂ ಸ್ಕಾಲರ್ಶಿಪ್, ಸ್ಕಾಲರ್ಶಿಪ್. ಎಸ್ ಸಿ ಎಚ್ ಇದೆ ಅಲ್ಲಿ ನಾವು ಉಚ್ಚಾರಣೆ ಮಾಡೋದೇನು? ಎರಡೇ ಸೌಂಡು, ಸ ಮತ್ತು ಕ. ಸೊ ಸಿ ಎಚ್ಚನ್ನು ನಾವು ಕ ಅಂತ ಯೂಸ್ ಮಾಡ್ತೀವಿ, ಎಸ್ಸನ್ನು ಹಾಗೆ ಹೇಳ್ತೀವಿ, ಸ್ಕಾಲರ್ಶಿಪ್. ಇಲ್ಲಿ ಶಿಪ್ ಹಾಕಿದ್ರೆ ಆಯಿತು, ಸ್ಕಾಲರ್ಶಿಪ್. ಓಕೆ, ಸೊ ಎಷ್ಟು ಪದ ಆಯಿತು? ಎಸ್ ಸಿ ಎಚ್ ಅಲ್ಲಿ 1 2 3 4. ಇದು ಸ್ಕೀಮ್ ಎಲ್ಲರೂ ಕೇಳಿದ್ದೀರಾ ಅಲ್ವಾ. ಸ್ಕೀಮ್ ಅಂದ್ರೇನು? ಪ್ಲ್ಯಾನ್ ಅಥವಾ ಏನಾದರೂ ಸ್ಕೀಮ್ಗಳು ಕೇಳಿರ್ತೀರಲ್ವಾ. ಆ ಸ್ಕೀಮ್ ಇದೆ, ಈ ಸ್ಕೀಮ್ ಇದೆ, LIC ಸ್ಕೀಮ್ ಇದೆ, ಅಥವಾ ನಿಮಗೇನಾದರೂ ಒಂದು ಚೀಟಿ ಮ್ಯೂಚುವಲ್ ಫಂಡ್ ಸ್ಕೀಮ್ ಇದೆ, ಸ್ಕೀಮ್ಸ್. ಸೊ ಇದು ಯಾಕೆ ಯಾಕೆ ಬರಬೇಕು, ಸ್ಕೆ ಯಾಕಿಲ್ಲ, ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಆಮೇಲೆ ಇದಕ್ಕೆ ನಾನು ಹೇಳ್ದಂಗೆ ಇಷ್ಟು ಪದಗಳು ಕಡಿಮೆ ಇರೋದ್ರಿಂದ ಇದಕ್ಕೆ ನಾವು ಎ ಇ ಅ ಏನು ಹಾಕ್ಲಿಕ್ಕೆ ಆಗೋದಿಲ್ಲ. ಯಾವ್ದು ಬರುತ್ತೆ ಅದನ್ನು ನಾವು ಸ್ಟಡಿ ಮಾಡಬೇಕಷ್ಟೆ. ಆಮೇಲೆ ಇದೊಂದು ಪದ ಇದೆ, ಇದು ನಿಮಗೆ ಆದರೆ ನೀವು ಉಚ್ಚಾರಣೆ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಆದರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ. ಅದು ಒಂದು ಇದು ಮೆಡಿಕಲ್ ಟರ್ಮ್, ಅದು ಒಂದು ಕಾಯಿಲೆ ಹೆಸರು. ಇಂಗ್ಲೀಷಲ್ಲಿ ಒಂದು ಕಾಯಿಲೆ ಹೆಸರು. ಈಗ ವಯಸ್ಸಾದ ಮೇಲೆ ಮರಿತಾರಲ್ಲ, ಮರೆತು ಅವರಿಗೆ ಮರೆಯೋದು ಅಂತಲ್ಲ, ಅದೊಂದು ಕಾಯಿಲೆ ಒಟ್ಟು. ಅದಕ್ಕೆ ಸ್ಕಿಟ್ಸಫ್ರೀನಿಯಾ ಅಂತಾರೆ, ಸ್ಕಿಟ್ಸಫ್ರೀನಿಯಾ. ನಿಮ್ಮಲ್ಲಿ ಯಾರಿಗಾದರೂ ಇದನ್ನು ಓದಿ ಹೇಳಲಿಕ್ಕೆ ಆಗುತ್ತಾ ನೋಡಿ? ಕನ್ನಡದಲ್ಲೇ ಬರೆದಿದ್ದೀನಲ್ಲ, ಕನ್ನಡದಲ್ಲಿ ಏನಿದೆ ಅದನ್ನು ಹೇಳಿ ನೋಡೋಣ. ಸ್ಕಿಟ್ಸಫ್ರೀನಿಯಾ ಹೇಳ್ತೀರಾ ಯಾರಾದರೂ? ಇನ್ನೊಂದ್ಸಲ ಹೇಳಿ. ಹಾಂ, ಪ್ರೀನಿಯಾ ಅಲ್ಲ, ಪಿ ಅಲ್ಲ, ಫಾ ಬರಬೇಕು. PH ತಾನೇ ಇರೋದಿಲ್ಲಿ. ಸ್ಕಿಟ್ಸ್ ಪ್ರಿಯಾ, ಹಾಂ, ಎಸ್ ಕರೆಕ್ಟ್, ಆಲ್ಮೋಸ್ಟ್. ಅದಕ್ಕೆ ನಾನು ಬಿಡಿಸಿ ನೋಡಿ,
ಸ್ಕಿಟ್ಸಫ್ರೀನಿಯಾ. ಎಸ್, ವೆರಿ ಗುಡ್. ಅಷ್ಟೇ, ಇದೇನು ಜಾಸ್ತಿ ಯೂಸ್ ಆಗಲ್ಲ, ಬಟ್ ಆ ಥರದೊಂದು ಕಾಯಿಲೆ ಇದೆ. ವಯಸ್ಸಾದ ಮೇಲೆ ಕೆಲವರು ಮರೆಯೋದು, ತುಂಬ ಮರೆವಾಗೋದು, ಮತ್ತು ಅವರಿಗೆ ಹ್ಯಾಲುಸಿನೇಷನ್, ಅವ್ರಿಗೆ ಏನೇನೋ ಕಾಣೋದು, ಅವ್ರಿಗೆ ತುಂಬ ವಯಸ್ಸಾದ ಮೇಲೆ ಕೆಲವರು ಅವರ ಮಾನಸಿಕ ಸಂತುಲನ ಕಳ್ಕೋತಾರಲ್ಲ, ಅವರಿಗೆ ಈ ಕಾಯಿಲೆ ಅಂತ ಹೇಳ್ತಾರೆ, ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತಾರೆ ಇದನ್ನು. ಓಕೆ, ಸೊ ಇದೇನು ತಲೆ ಕೆಡಿಸ್ಕೋಬೇಡಿ, ಹೇಳಕ್ಕೆ ಬಂದರೆ ಒಳ್ಳೆಯದು, ಯಾಕೆಂದರೆ ಇಷ್ಟು ಕಷ್ಟ ಇರೋ ಪದನ ನೀವು ಹೇಳಿದ್ದೀರಿ ಅಂತ ಹೇಳಿದ್ರೆ ನಿಮಗೂ ಮತ್ತೆ ಈಸಿಯಾಗಿ. ಓಕೆ, ಸೊ ಇದು ಟ್ರೈ ಮಾಡಿ, ಬಂದರೆ ಓಕೆ, ಇಲ್ಲಾಂದರೆ ಬಿಟ್ಬಿಡಿ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟು CHL ಅಂದರೆ ನಾವು CHಗೆ ನಾವು ಕ ಅಂತ ಹೇಳ್ತೀವಲ್ವ, ಅದಕ್ಕೆ ಎಲ್ಗೆ ನಾವು ಲ, ಸೊ ಏನಾಗುತ್ತೆ ಕ್ಲ. ಸೊ ಇಲ್ಲಿ ಕ್ಲೋರಿನ್, ಹಾಗೆ ಕ್ಲೋರೈಡ್. ಇಲ್ಲಿ ರಿನ್ ಅಂತ ಹೇಳ್ತೀವಿ, ಇಲ್ಲಿ ರೈಡ್ ಅಂತ ಹೇಳ್ತೀವಿ, ಅದು ಹಾಗೆ ಹೇಳಬೇಕು, ಅದಕ್ಕೆ ರೀಸನ್ ಏನೂ ಇಲ್ಲ. ಯಾಕೆಂದರೆ ಇಲ್ಲೂ ಈ ಇದೆ ಸೈಲೆಂಟ್ ಆಗಿರುತ್ತೆ, ಇಲ್ಲೂ ಈ ಇದೆ ಸೈಲೆಂಟ್ ಇದೆ. ಇಂಗ್ಲೀಷಲ್ಲಿ ಕೊನೆಯಲ್ಲಿ ಈ ಬಂದರೆ ಆ ಅಕ್ಷರ ಸೈಲೆಂಟ್ ಆಗಿರುತ್ತೆ ಅಂತ ಹೇಳಿದ್ದೀನಿ, ಎಕ್ಸೆಪ್ಟ್ ಒಂದಷ್ಟು 5 ಪದಗಳು ಬಿಟ್ಟು. ಓಕೆ, ನೆಕ್ಸ್ಟ್ ಕ್ಲೋರೋಫಾರ್ಮ್. ಸೊ ಇಲ್ಲಿ ಆರ್ ಸೈಲೆಂಟ್ ಮಾಡ್ಕೊಬೋದು, ಎಮ್ಗಿಂತ ಮುಂಚೆ ಆರ್ ಬಂದರೆ ಕೊನೆಯಲ್ಲಿ ಅದನ್ನು ಸೈಲೆಂಟ್ ಮಾಡೋದು ಒಳ್ಳೆಯದು. ಕ್ಲೋರೋಫಾರಮ್ ಅಲ್ಲ, ಕ್ಲೋರೋಫಾರ್ಮ್, ಪ್ಲ್ಯಾಟ್ಫಾರ್ಮ್, ಕ್ಲೋರೋಫಾರ್ಮ್. ಓಕೆ, ಫಾರ್ಮ್ಯಾಲಿಟೀಸ್, ಫಾರ್ಮೇಷನ್, ಫಾರ್ಮ್ಯಾಟ್. ಸೈಲೆಂಟ್ ಮಾಡ್ಬೋದು, ಬಟ್ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಹೇಳಿ, ಅದನ್ನು ನೋ ಪ್ರಾಬ್ಲಮ್. ಕ್ಲೋರೋಫಾರ್ಮ್ ಅಂತಲೇ ಹೇಳಬೇಕು ಅಂದರೆ ನೀವು ಇಲ್ಲಿ ಅರ್ಕ ಒತ್ತು ಹಾಕ್ಕೊಳ್ಳಿ, ಕ್ಲೋರೋಫಾರ್ಮ್. ಓಕೆ, ಸೊ ಸಿಯಲ್ಲಿ ಜಾಸ್ತಿ ಇದು ಈ ಕೆಮಿಕಲ್ ವರ್ಡ್ಸೇ ಬರೋದು, ಮತ್ತು CHL